ಈ ಬುರುಡೆ ಗ್ಯಾಂಗಿನ ಸಮೀರನ ಹಾಗೆ ಮತ್ತೊಬ್ಬ ಅಭಿಜಿತ್ ದೀಪ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಕಾಕ್ರೋಚ್ಗಳನ್ನೆಲ್ಲ ಅದು ಹೇಗೆ ತುಂಬ ಸುಲಭವಾಗಿ ಬಕರಗಳನ್ನಾಗಿ ಮಾಡ್ಬೋದು, ಮೂರ್ಖರನ್ನಾಗಿಸ್ಬೋದು ಅಂತ ನಿಮ್ಮನ್ನು ನೀವೇನೆ ಮತ್ತೆ ಸಾಬೀತುಪಡಿಸ್ಕೊಳ್ತಾ ಇದ್ದೀರ. ಈಗಿನ ಜನ್ರೇಷನ್ ಅದು ಯಾವ ರೀತಿಯಾಗಿ ಅಂದರೆ ರಾತ್ರಿ ಯಾರನ್ನು ಬೇಕಾದ್ರೂ ಫೇಮಸ್ ಮಾಡಿಬಿಡ್ತಾರೆ. ಅವರ ಅಜೆಂಡಾಗಳೇನು, ಅವರ ಐಡಿಯಾಲಜಿಗಳೇನು, ಅವರ ಬ್ಯಾಕ್ಗ್ರೌಂಡ್ ಏನು, ಇದ್ಯಾವುದ್ರ ಬಗ್ಗೆನೂ ಏನು ರಿಸರ್ಚ್ ಮಾಡೋದಿಲ್ಲ. ಯಾವುದ್ರ ಬಗ್ಗೆನೂ ಏನು ರಿಸರ್ಚ್ ಮಾಡ್ದಿಲ್ಲೇ ಸುಮ್ಮನೆ ಬ್ಲೈಂಡ್ ಆಗಿ ಬಕರ ಕುರಿಗಳ ಹಾಗೆ ಒಂದು ಕುರಿ ಬ್ಯಾ ಅಂದರೆ ಸಾಕು, ಏನು ಹೇಳಿ, ಒಂದು ಕುರಿ ಬ್ಯಾ ಅಂದರೆ ಸಾಕು, ಬ್ಯಾ ಅಂದಂತಹ ಕುರಿಯ ಹಿಂದೆ ಎಲ್ಲ ಕುರಿಗಳು ದಂಡಾಗಿ ಹೋಗಿ ಹಳ್ಳಕ್ಕೆ ಬಿದ್ದು ಬಕರ ಆಗಿಬಿಡ್ತವೆ. ಅಲ್ಲ ಕೊಂಡ್ರು, ಇತ್ತೀಚೆಗೆ ಈ ಬುರುಡೆ ಗ್ಯಾಂಗಿನ ಸದಸ್ಯ ಸಮೀರ AI ವಿಡಿಯೋವನ್ನು ಮಾಡಿ ಇಡೀ ರಾಜ್ಯದ ಜನರನ್ನು, ಯುವಕರನ್ನು, ಯುವತಿಯರನ್ನು ಎಲ್ಲರನ್ನ ಬಕರ ಮಾಡಿದ್ದಾನೆ. ಆತ ಬಕರ ಮಾಡಿದ ಯಾರನ್ನ? ನಿಮ್ಮನ್ನು ತುಂಬ ಚೆನ್ನಾಗಿ ಬಕರ ಮಾಡಿ ಅವನ ಉದ್ದೇಶಗಳೇನಿತ್ತು, ಅವನ ಅಜೆಂಡಾಗಳೇನಿತ್ತು ಅದನ್ನು ತುಂಬ ಚೆನ್ನಾಗಿ ಈಡೇರಿಸ್ಕೊಂಡ. ಆತ ಬಕರ ಮಾಡಿದ್ದು ನಿಮ್ಮನ್ನು, ಯುವ ಜನತೆಯನ್ನು. ಈಗ ಇಲ್ಯಾರೋ ಒಬ್ಬ ನಾನು ಕಾಕ್ರೋಚ್, ನಾನು ಜಿರ್ಲೆ ಅಂತ ಹೇಳ್ಕೊಂಡೊಬ್ಬ ಬಂದಿದ್ದಾನೆ. ಆತನನ್ನು ನೋಡಿ ಇಲ್ಲಿರುವಂತಹ ಮೂರ್ಖರುಗಳು, ಅಯೋಗ್ಯರುಗಳೆಲ್ಲ ನಾನು ಕಾಕ್ರೋಚ್, ನಾನು ಜಿರ್ಲೆ, ನಾನು ದೇಶವನ್ನು ಸ್ವಚ್ಛಗೊಳಿಸ್ತೀನಿ ಅಂತ ಕುಣಿದಾಡ್ತಾ ಇದ್ದಾವೆ, ನೆಗೆದಾಡ್ತಾ ಇದ್ದಾವೆ. ಅಲ್ಲ ಕೊಂಡ್ರು, ಕಾಕ್ರೋಚ್, ಜಿರ್ಲೆ ಅಂದ್ರೇ ಗಲೀಜು, ಅವುಗಳು ಇಷ್ಟಪಡೋದೇನೆ ಗಲೀಜು, ಅವುಗಳು ಹುಟ್ಟೋದೇ ಗಲೀಜಲ್ಲಿ, ಅವುಗಳು ಬೆಳೆಯೋದೇ ಗಲೀಜಲ್ಲಿ. ಇಂತಹ ಗಲೀಜಿನಲ್ಲಿ ಹುಟ್ಟಿ ಗಲೀಜಿನಲ್ಲಿ ಬೆಳೆದೇನೆ ದೇಶವನ್ನು ಸ್ವಚ್ಛಗೊಳಿಸ್ತೀರಾ? ನಿಮ್ಮ ಮುಖಗಳನ್ನ ನೋಡ್ಕೊಳ್ಳಿ ಕನ್ನಡಿಯಲ್ಲಿ ಒಮ್ಮೆ ಹೋಗಿ. ಅಲ್ಲ ಕಾಣ್ರು, ಪಾಪ ಉಪೇಂದ್ರರವರು ಆನ್ಲೈನಲ್ಲೇ ಪ್ರಜಾಕೀಯ ಪಕ್ಷವನ್ನು ಕಟ್ಟಿ ಆನ್ಲೈನಲ್ಲೇ ಪ್ರಜಾಕೀಯದ ವಿಚಾರಗಳನ್ನೆಲ್ಲ ಅಷ್ಟು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಪ್ರಜಾಕೀಯದ ವಿಚಾರಗಳೇ ನಿಮಗೆ ಅರ್ಥ ಆಗಲಿಲ್ಲ. ಅಲ್ಲಿ ಯಾವನು ಅಮೇರಿಕದಲ್ಲಿ ಕೂತ್ಕೊಂಡು ಒಂದು ಜಿರ್ಲೆ ಪಕ್ಷವನ್ನು ಕಟ್ಟಿದ್ದಾನೆ. ಆ ಜಿರ್ಲೆಯ ಪಕ್ಷದ ವಿಚಾರಗಳು ಸರಿಯಾಗಿ ಗೊತ್ತಿಲ್ಲ. ಆತ ಉಗ್ರಗಾಮಿ ಸಂಘಟನೆಗಳ ಜೊತೆಯೆಲ್ಲ ಲಿಂಕ್ ಇಟ್ಕೊಂಡಿದ್ದಾನೆ. ಈ ಜಿರ್ಲೆ ಪಕ್ಷದ ವಿಚಾರಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಆತನನ್ನು ಬೆಂಬಲಿಸ್ಕೊಂಡು ಕೂತಿದ್ದೇವೆ. ನಿಮ್ಮನ್ನು ನೋಡ್ರೆ ನಗದಲ್ಲಿ ಇನ್ನೇನು ಅನ್ಬೇಕು. ಈಗ ಜಿರ್ಲೆ ಹಿಡ್ಕೊಂಬಂದವನೇ ನಾಳೆ ಇಲಿ ಹಿಡ್ಕೊಂಬತ್ತಾನೆ, ಇನ್ನೊಂದಿನ ಹೆಗಣ ಹಿಡ್ಕೊಂಬತ್ತಾನೆ. ಹೊಡ್ಕೊಂಡು ಕೂತ್ಕೊಳ್ಳಿ ಅದನ್ನು. ಇಲಿ, ಹೆಗಣ, ಸೊಳ್ಳೆ, ಹಂದಿ, ಗಲೀಜು ಪಲೀಜು ಅಂತ ಅಂದ್ಕೊಂಡು ನೀವುಗಳೆಲ್ಲ ಜೆನ್ಸಿ ಅಂತೆ. ಎಂತ ಜೆನ್ಸಿ ಅಂತೆ? ಜೆನ್ಸಿ ಇರೋಚಿಗಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಗೊತ್ತಾ ಅಂತ. ನಿಮ್ಮನ್ನೆಲ್ಲ ಜೆನ್ಸಿ ಅನ್ನಲ್ಲ, ನಿಮ್ಮನ್ನು ನೋಡಿ ನಗ್ತಾರೆ. ಅಲ್ಲಿ ಅವನ ಒಬ್ಬ ಹೇಳ್ತಿದ್ದ, ಏನದು CJP ಅಂತೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ನೋಡಿ BJP ಆ್ಯಂಡ್ RSS ಬೆದ್ರು ಬಿಡಿದಾರಂತೆ, ಬೆವರರಿತಿದೆಯಂತೆ. ಮನೆಯಲ್ಲಿರುವಂತಹ ಮಕ್ಕಳೇನೇ ಜಿರ್ಲೆಗಳನ್ನು ನೋಡಿದ್ರೆ ಹಳೆ ಮೆಟ್ ತೊಗೊಂಡು ಎಕಡದಲ್ಲಿ ಓಡಿಸ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಇನ್ನು ಮನೆಯಲ್ಲಿರುವಂತಹ ಹೆಂಗಸರುಗಳು ಹಳೆ ಪೊರಕೆ ತೊಗೊಂಡು ಬಡ್ಬಿಟ್ಟು ಸಾಯಿಸ್ಬಿಡ್ತಾರೆ. ಅಂಥದ್ರಲ್ಲಿ ಈ ಕಾಕ್ರೋಚ್ಗಳನ್ನು ನೋಡಿ ಎದುರ್ಕೊಂಡ್ಬಿಟ್ಟಿದ್ದಾರಂತೆ. ನೀವೆಲ್ಲ ಕಾಕ್ರೋಚ್ಗಳು ಯಾವ ರೀತಿಯಾಗಿ ಗೊತ್ತಾ? ಈ ಮಳೆ ಬಂದಾಗ ನೆಲದಿಂದ ಹುಟ್ಟುವಂತಹ ಈ ಇರುವೆ ಚಿಟ್ಟೆಗಳಿದ್ದ ಹಾಗೆ. ಅಲ್ಲಿ ಯಾವನೊಬ್ಬ ಬೆಂಕಿ ಹಚ್ಚಿರ್ತಾನೆ, ನೆಲದಿಂದ ಹುಡ್ತೀರ, ಒಂದು ಸೀಸನ್ನಲ್ಲಿ ಮಾತ್ರ ಹುಡ್ತೀರ. ಮಳೆ ಬಂದಾಗ ರೆಕ್ಕೆ ಬರುತ್ತೆ, ಹಾರ್ತೀರ. ಅಲ್ಲಿ ಯಾವನೋ ಬೆಂಕಿ ಹಚ್ಚಿರ್ತಾನೆ, ಬೆಂಕಿ ಹತ್ರ ಹೋಗಿ ತುಪ್ಪಕ್ಕಂತ ಬಿದ್ದುಬಿಟ್ಟು ಸಾಕೋಗ್ಬಿಡ್ತೀರ. ಅಷ್ಟೇ ನಿಮ್ಗಳ್ದೆಲ್ಲ, ಇನ್ನೇನು ಇಲ್ಲ. ಯಾರನ್ನಾರು ಒಬ್ಬನ ಬೆಂಬಲಿಸಬೇಕಾದ್ರೆ, ಅವ್ರ ಹಿಂದೆ ಹೋಗಬೇಕಾದ್ರೆ ಅವರ ಹಿನ್ನೆಲೆಗಳೇನು, ಅವ್ರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅವರ ಅಜೆಂಡಾಗಳೇನು, ಅವರ ಐಡಿಯಾಲಜಿಗಳೇನು, ತಲೆನಲ್ಲಿ ಬುದ್ಧಿ ಇದ್ದರೆ ಒಂದು ಸ್ವಲ್ಪ ಉಪಯೋಗಿಸಿ ನಂತರ ಫಾಲೋ ಮಾಡಿ. ಅದೆಷ್ಟು ಜನ ಓಡ್ ರೈಡ್ ಇದೆಯೋ ಗೊತ್ತಿಲ್ಲ. ನಾನು ಕೆಲವೊಂದಷ್ಟು ಜನ ನೋಡ್ತಾ ಇದ್ದೆ, ಐ ಆಮ್ ಕಾಕ್ರೋಚ್ ಅಂತ ಹಾಕೊಂಡು ಕುಣಿತಾ ಇದ್ದೇವೆ. ನೀವು ಯುವ ಜನತೆನ, ಜೆನ್ಸಿನ ನೀವುಗಳೆಲ್ಲ, ಅಯ್ಯೋ, ಒಂದು ಯುವ ಜನತೆ ಅಂದರೆ ಒಂದು ಐಡಿಯಾಲಜಿ ಇರಬೇಕು, ಒಂದು ಸಿದ್ಧಾಂತ ಅನ್ನೋದಿರಬೇಕು. ನಾನು ಇದನ್ನು ಮಾಡ್ತಾ ಇದ್ದೀನಿ ಅನ್ನೋಗಿರಬೇಕು. ಸೊ ಮೊನ್ನೆ ಅಲ್ಲಿ ಯಾವನ ಹೇಳ್ತಾನಂತೆ, ಇವ್ರು ಮಾಡ್ತಾರಂತೆ. ಇವತ್ತು ಹೇಳಿದ್ನಲ್ಲ, ಇವತ್ತು ಜಿರ್ಲೆ ಹಿಡ್ಕೊಂಬಂದವನೇ, ನಾಳೆ ಕಾಗೆ ಹಿಡ್ಕೊಂಬತ್ತಾನೆ. ನಾನು ಕಾಗೆ, ನಾನು ಹಂದಿ, ನಾನು ನಾಯಿ ಅಂದ್ಕೊಂಡು ಕುಣಿತಾ ಇರಿ. ಬದಲಾಗ್ರಿ ಯುವ ಜನತೆ. ನಿಮ್ಮನ್ನು ನೋಡೋದು ನನಗೆ ನಗು ಬರ್ತಾ ಇರುತ್ತೆ. ಏನು ಮಾಡೋದಕ್ಕೆ ಆಗೋದಿಲ್ಲ, ಸೋಷಿಯಲ್ ಮೀಡಿಯಾ ಜಗತ್ತು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.